सब डाउन आगा सामने वर्षे ए कैमरा बैन ಮೇಲೆ ಎತ್ಬಿಡ್ರಿ ಏ ಬ್ರದರ್ ಸ್ವಲ್ಪ ಇನ್ಸರ್ರಿ ಕಾಣ್ರಿ ಸಂಭವಕ್ಕೆ ಇಂಪಾರ್ಟೆಂಟ್ ನೀನ ಇದು ಹೂದಾಡ್ಲಿ ಪಾರ್ ನೀವು ಮುಂದೆ ಬಂದ್ರೆ ಹಂಗ ಬಸವಾದಿ ಶರಣರ ನೆಲೆ ಬಸವ ಬೀಡು, ಬಸವ ನೆಲೆ, ಬಸವ 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 ಎನ್ನುತ್ತಾ ಬಸವನ ಉಡಿಗೆ ಇಂದು ಧಾನ್ಯಗಳ ಸುರಿಮಳೆಯನ್ನ ನೀಡುವುದರ ಮುಖಾಂತರ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ ಉದ್ಘಾಟನೆಗೊಳ್ತಾ ಇದೆ. ಶಂಖ ಕಹಳೆನಾದದೊಂದಿಗೆ ಕೂಡ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಪುಸ್ತಕವನ್ನ ಬಿಡುಗಡೆ ಮಾಡತಕ್ಕಂಥದ್ದು ಪರಮ ಪೂಜ್ಯ ಆದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಹಾಗೂ ಮಾಡ್ಕೊಳ್ತಾ ಇದ್ದೇವೆ. ಒಳಗ ಯಾವ ಸಮಾಜವನ್ನು ಅಪೇಕ್ಷಿತ ಸಮಾಜವನ್ನು ನಿರ್ಮಿಸುವಲ್ಲಿ ತನ್ನ ಯೋಗದಾನವನ್ನು ನೀಡಿತೋ ಆ ಎಲ್ಲ ಶರಣರ ಶ್ರೀ ಸನ್ನಿಧಿಗೆ ವಂದಿಸುತ್ತಾ ವೇದಿಕೆಯ ಮೇಲೆ ಉಪಾಸೀನರಾಗಿ ನಮ್ಮೆಲ್ಲರಿಗೂ ಆಶೀರ್ವಚನಗಳನ್ನು ನೀಡಿದಂಥ ಹಿರಿಯರಾದ ಮಾರ್ಗದರ್ಶಕರು ಆದಂಥ ಸಿಂದಗಿ ಸಾರಂಗ ಮಠದ ಪ್ರಭು ಸಾರಂಗಧರೇಶ್ವರ ಶ್ರೀಗಳೇ ಆದಿಯಾಗಿ ಎಲ್ಲ ಪೂಜ್ಯಪಾದರ ಮಾತೆಯರ ಚರಣಗಳಲ್ಲಿ ಪ್ರಣಾಮಗಳನ್ನು ಹೇಳ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ರಾಜನೈತಿಕ ಕ್ಷೇತ್ರದ ಎಲ್ಲ ಹಿರಿಯರಲ್ಲಿ ಎದುರಿಗೆ ಉಪಸ್ಥಿತರು ಇರುವಂಥ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ಅನಂತ ಶರಣಾರ್ಥಿಗಳು. ಇದರೊಳಗೆ ಇದನ್ನೊಂದು ಸ್ವಲ್ಪ ಸೌಂಡ್ ಕಡಿಮೆ ಮಾಡಪ್ಪ, ಕಡಿಮೆ ಮಾಡು. ಅಲ್ಲಿ ಹಿಂದೆ ಕುರ್ಚಿ ಖಾಲಿ ಅದಾವು, ಇಲ್ಲಿ ಮುಂದೆ ಮಂದಿ ಭಾಳ ಬಂದು ನಿಂತೈತೆ. ಹಾಂ,
ಹಾಂ ತೆಗೆದ್ರೆ ಆಗ್ಬೋದು. ಹಲೋ, ಬಹಳ ದಿವಸದ ಮ್ಯಾಗ ಇವತ್ತ ನಾಳೆ ಅನ್ಕೊಂತ ಕಡೆಗೆ ಇವತ್ತು ಸೇರಿವಿ ಎಲ್ಲರೂ. ಇದು ಬಹಳ ಪೂರ್ವದಲ್ಲಿ ಆಗಬೇಕಾದಂಥ ಸಮಾವೇಶ ಆಗಿತ್ತು. ಇದರೊಳಗೆ ಬಹಳ ಮಂದಿ ಬಂದಿರಿ. ಕೆಲವು ಮಂದಿ ಈ ಕಾಡಸಿದ್ದೇಶ್ವರ ಸ್ವಾಮಿ ಹಿಂಗೆ ಮಾತಾಡ್ತಾನಂದ್ರೆ ಹೆಂಗಾರ ಅದಾನ ನೋಡೋಣಂತ ಬಂದವರು ಒಂದಿಷ್ಟು ಮಂದಿ ಅದ್ರಿ ಇದ್ರಾಗ. ಇಷ್ಟು ದಿಟ್ಟಾಗಿ ಮಾತಾಡ್ತಾನಂದ್ರೆ ನೋಡೋಣಂತ ಬಂದಿರಿ ಕೆಲವು ಮಂದಿ. ಇನ್ನು ಕೆಲವು ಮಂದಿ ಕಾಡಸಿದ್ದೇಶ್ವರ ಸ್ವಾಮಿಗಳು ಇಂಥ ಚಲೋ ಕೆಲಸ ಮಾಡ್ತಾರೆ, ಇದರೊಳಗೆ ಸಹಭಾಗಿ ಆಗ್ಲಿಕ್ಕಂದ್ರೆ ಇನ್ನು ಮತ್ಯಾವ ಪಾಪದಾಗ ಸಹಭಾಗಿ ಆಗೋದು, ಹೋಗೋಣ ಅಂತ ಬಂದವರು ಕೆಲವು ಮಂದಿ ಅದೇ. ಇನ್ನು ಕೆಲವು ಮಂದಿ ಹೆಂಗಂದ್ರೆ ಮನ್ಯಾಗ ಹೆಣ್ಮಕ್ಳು ಕಳಿಸ್ಕೊಟ್ಟಾರಂತ ಬಂದವರು ಕೆಲವು ಮಂದಿ ಅದೇ. ಹೆಚ್ಚಿಸ್ಬೇಡ, ಬ್ಯಾಡ, ಹೆಚ್ಚು ಮಾಡಬೇಡ, ಅಷ್ಟೇ ಇಟ್ಬಿಡು. ಮನ್ಯಾಗ ಅವುಗಳು ಇರ್ತಾರೆ, ಅವ್ರು ದಿನ ಕೇಳ್ತಿರ್ತಾರೆ, ಎಲ್ಲರೂ ಸೋಷಿಯಲ್ ಮೀಡ್ಯಾದಾಗ ಅದು ನೋಡ್ತಿರ್ತಾರೆ. ಮನೆ ನಾವು ನೋಡ್ಕೋತೀವಿ, ಇವತ್ತೊಂದು ದಿವ್ಸ ಹೋಗ್ನಿ ಅಲ್ಲಿ ಅಂತ ಕಳಿಸ್ಕೊಟ್ಟಾರ. ಹಂಗೆ ಬಂದು ಎತ್ತುಗಳು ಭಾಳ ಅದಾವ ಇದ್ರಾಗ. ಇನ್ನು ಕೆಲವು ಜನ ಯುವಕರು ಏನದಾರ, ಇಷ್ಟು ಮಂದಿ ಅಪ್ಪಗಳು ಬಂದಾರ, ಎಲ್ಲರದು ದರ್ಶನ ಆಕ್ಕೈತಿ, ಎಲ್ಲರದು ಮಾರ್ಗದರ್ಶನ ಆಕ್ಕೈತಿ. ಮತ್ತು ನಾವು ನಮ್ಮ ಧರ್ಮ ಉಳ್ಸಕ್ಕೆ ಹೋಗಲಿಲ್ಲ ಅಂದ್ರೆ ಏನು ಮಸೀದಿಗೆ ಹೋಗಿ ನಮಾಜ್ ಮಾಡೋದೈತೇನೋ ಅಂತ ತಿಳ್ಕೊಂಡು ಈ ಸಮಾವೇಶಕ್ಕೆ ಬಂದವರು ಬಹಳ ಮಂದಿ ಅದೀರಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಎಲ್ಲ ಪೂಜ್ಯರು ಮಾತಾಡ್ಯಾರ. ಮೊದಲನೇದ್ದು, ಬಬಲೇಶ್ವರದಾಗ ಯಾಕೆ ಈ ನಮ್ಮ ಅಣ್ಣಗಳೇನು ಮುಂದೆ ನಿಂತಾರಲ್ಲ, ಅವರು ಜನಪ್ರತಿನಿಧಿಗಳು. ಇವರೆಲ್ಲರೂ ಮಂದಿ ಮನಸ್ಸಿನೊಳಗೆ ಏನು ಪ್ರಶ್ನೆ ಇರ್ತಾವೆ ಅವನ್ನೆಲ್ಲ ಅವ್ರು ನಮಗೆ ಕೇಳ್ತಾರೆ. ಕೇಳಿ ಉತ್ತರ ಕೊಡುವಂಥ ಜವಾಬ್ದಾರಿ ಅವ್ರ ಮೇಲೆ ಇರ್ತೈತಿ. ಹೊಕ್ಕಿರಪ್ಪ, ಆ ಎಲ್ಲರನ್ನೂ ಕೇಳ್ರಿ ಬಬಲೇಶ್ವರದಾಗ ಯಾಕೆ. ಅದಕ್ಕೆ ನಮ್ಮ ಪೂರ್ವದಲ್ಲಿ ಬಹಳ ಮಂದಿ ಮಹಾತ್ಮರು ಉತ್ತರನೂ ಕೊಟ್ಟಾರ. ನಾವೇನು ಎತ್ಕೊಂಡವ್ರು ಕೂಸಪ್ಪ, ಯಾರು ಕರೀತಾರೆ ಅವ್ರಂತೇಳಿ ಹೋಗ್ತೀವಿ. ಅದಕ್ಕೆ ಇಲ್ಲಿಯವ್ರು ಬಾ ಅಂದರು, ಇಲ್ಲಿ ಬಂದೀವಿ ಅಷ್ಟೇ. ನೀವೇನು ತಿಳ್ಕೊಂಡ್ರಿ, ಯಾರನ್ನಾರ ಹಣ್ಯಾಕೆ ಬಂದೀವಿ ಅಂತಾರೇನು? ನಿಮ್ಮ ಕಿವಿ ಅದರ ಸಲುವಾಗಿ ಭಾಳ ನಿಗರಿ ಕುಂತಿರ್ತಾವೆ. ಅವನು ಹಣ್ಯಾಕೆ ಬಂದಾರೇನು, ಇವನು ಹಣ್ಯಾಕೆ ಬಂದು, ನಾವು ಯಾರನ್ನೂ ಹಣ್ಯಾಕೆ ಬಂದವ್ರಲ್ಲ ಶಿವಾಯನ್ಮ. ದೇವ್ರ ಹಣಿತಾನೆ, ಯಾರನ್ನ ಹಣಿಬೇಕು ಅವ್ರನ್ನ, ನಾವು ಹಣಿಯವ್ರಲ್ಲ. ನಾವು ದೇವರಲ್ಲಿ ಪ್ರಾರ್ಥನಾ ಮಾಡ್ಕೊಳ್ಳೋರು. ಎಲ್ಲ ನಮ್ಮ ಜನಸಾಗರ ಬಂದೈತಿ. ಬಸವಾದಿ ಶರಣರು ಹಿಂದೂ ಬೃಹತ್ ಸಮಾವೇಶ ಅಂತ ಹಿಂಗ್ಯಾಕೆ ಹೆಸರು ಕೊಟ್ರಿ ಅಂತೂ ನಮ್ಮನ್ನು ಕೇಳ್ಯಾರ ನಮ್ಮ ಅಣ್ಣಗಳೆಲ್ಲರೂ. ಮತ್ತೇನು ಹಿಂದೂ ಸಮಾವೇಶ ಅಂದ್ರೆ ನಡೀತಿತ್ತಲ್ಲ, ಬಸವಾದಿ ಶರಣರು ಇದು ಏನು ವಿಚಿತ್ರ ಅನ್ನಿಸ್ತೈತೆ ರೀ ನಮ್ಗೆ ಅಂತಂತಾರೆ. ಯಾಕಂದ್ರೆ ಬಸವಾದಿ ಶರಣರ ಮ್ಯಾಗ ಕೆಲವು ಮಂದಿ ಪೇಟೆಂಟ್ ಮಾಡ್ಕೊಂಡಾರ. ಅವ್ರ ಬಗ್ಗೆ ನಾವು ಅಷ್ಟ ಮಾತಾಡೋರು, ಜಗತ್ತಿನಾಗ ಮತ್ತೊಬ್ಬರಿಗೆ ಯಾರಿಗೆ ಅವ್ರ ಮ್ಯಾಗ ಅಧಿಕಾರ ಇಲ್ಲ ಅನ್ನುವಂಥ ಒಂದು ತಿಳುವಳಿಕೆಯನ್ನು, ತಪ್ಪು ತಿಳುವಳಿಕೆಯನ್ನು ಸಮಾಜದೊಳಗೆ ನಿರ್ಮಾಣ ಮಾಡ್ಯಾರ. ಆ ತಪ್ಪು ತಿಳುವಳಿಕೆಯನ್ನು ತೆಗೆದು ಹಾಕುವ ಸಲುವಾಗಿನ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ. ಹಿಂದೂ ಧರ್ಮವನ್ನು ಯಾರು ಟೀಕೆ ಮಾಡ್ತಾರೋ, ಸಿದ್ಧಾಂತವನ್ನು ಯಾರು ಟೀಕೆ ಮಾಡ್ತಾರೋ ಅಂಥವ್ರ ಬಗ್ಗೆ ಸರಿಯಾದ ಉತ್ತರವನ್ನು ಗ್ರಾಮೀಣ ಭಾಷೆಯಲ್ಲಿ ಪೂಜ್ಯ ಸ್ವಾಮಿಗಳು ಕೊಟ್ಟಿದ್ದಾರೆ. ಸ್ವಾಮಿಗಳೇ, ನಿಮ್ಮ ಜೊತೆಗೆ ಇಡೀ ಸಮಾಜ ಇದೆ, ಈ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನೀರು ಕೊಡೋಣ, ನೀರಮ್ಮ, ಇಲ್ಲೇ ಇರಬೇಡಿ. ನಾವು ಅವ್ರಿಗೆಲ್ಲರೂ ಕೊಡ್ತಾ ಇದ್ದೇವೆ. ಇವತ್ತೇನಾಗ್ತಾ ಇದೆ, ಪ್ರತಿಯೊಬ್ಬರೂ ಕೂಡ ತಮಗೆ ಏನು ಬೇಕೋ ಆ ಥರ ಮಾತಾಡ್ತಿದ್ರು. ಯಾವಾಗ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಉತ್ತರ ಕೊಟ್ಟರು, ಆಗ ಎಲ್ಲರೂ ಕೂಡ ಇವತ್ತು ಬಾಯಿ ಮುಚ್ಚಿಕೊಂಡಿದ್ದಾರೆ. ಬಿಜಾಪುರ ಜಿಲ್ಲೆಗೆ, ಬಾಗಲಕೋಟೆ ಜಿಲ್ಲೆಗೆ ನಿಷಿದ್ಧ, ನೀವು ಬರ್ಕೂಡ್ದು.
ದೇಶದ್ರೋಹಿ ಕೆಲಸ ಮಾಡಿದಾರಾ? ಯಾರ್ಯಾರು ಕೊಲೆ ಮಾಡಿದಾರಾ? ಅತ್ಯಾಚಾರ ಮಾಡಿದಾರಾ? ಪೋಕ್ಸೋ ಕೇಸಲ್ಲಿ ಇದಾರಾ? ಹಿಂದೂ ಧರ್ಮದ ಬಗ್ಗೆ ಯಾರು ಮಾತಾಡಿದ್ರೆ ಹುಷಾರನಂತ ಎಚ್ಚರಿಕೆ ಕೊಟ್ರೆ ಅವರಿಗೆ ಈ 2 ಜಿಲ್ಲೆಗಳಿಗೆ ಬರಕ್ಕೆ ನಿಷೇಧ ಆಗ್ತಿರಲ್ಲ. ಸ್ವಾಮಿ, ನಿಮಗೆ ಬಬಲೇಶ್ವರ ಕ್ಷೇತ್ರ ಜನ ಬರಂತ ಚುನಾವಣೆಯಲ್ಲಿ ನಿಷಿದ್ಧ ಮಾಡ್ತಾರೆ, ಹುಷಾರಾಗಿರ್ರಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗೆ, ಇಡೀ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತಾನೆ, ಹಿಂದೂ ಧರ್ಮದ ಸುದ್ದಿ ಬರಬೇಡಿ. ಇವತ್ತೇನು ಶುರು ಆಗಿದೆ ಅಲ್ಲ, ಇದು ಟ್ರೈಲರ್. ಇದು ಟ್ರೈಲರ್. ನೀವು ಮುಂದುವರೆದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ಪಿಕ್ಚರ್ ತೋರಿಸ್ಬೇಕಾಗತ್ತೆ. ಪಿಕ್ಚರ್, ಪೂರ್ಣ ಪ್ರಮಾಣದ ಪಿಕ್ಚರ್ ತೋರಿಸ್ಬೇಕಾಗತ್ತೆ. ಈ ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಮೊನ್ನೆ ನಮ್ಮ ಶಶಿಕಲಾ ಜೊಲ್ಲೆ ಅವರು ಮತ್ತು ನಮ್ಮ ಮಾಜಿ MP ಜೊಲ್ಲೆ ಅವರ ಆತಿಥ್ಯದಲ್ಲಿ ಬೆಳಗಾಮಲ್ಲಿ ಸೇರಿದ್ವಿ. ಎಲ್ಲ ಹಿರಿಯರು ಸೇರಿದ್ವಿ. ಯಾಕೆ ಸೇರಿದ್ವಿ? ಕಾಡಸಿದ್ದೇಶ್ವರ ಸ್ವಾಮಿಗಳ ಸುದ್ದಿ ಬಂದಿದ್ದೀರಾ, ಹಿಂದೂ ಧರ್ಮದ ರಕ್ಷಕರ ಸುದ್ದಿ ಬಂದಿದ್ದೀರಾ. ಹಾಗಾಗಿ ಇವತ್ತು ಕೆಲವರು ಮಾತ್ರ ಆಯೋಜಕರು ಕರೆದಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನಾಯಕರನ್ನ ಬಳಸ್ಕೊಂಡು ಹಿಂದೂ ಧರ್ಮವನ್ನು ಉಳಿಸೋ ದಿಕ್ಕಿನಲ್ಲಿ, ಹಿಂದೂ ಧರ್ಮದ ಸಾಧು ಸಂತರಿಗೆ ಗೌರವ ತರೋ ದಿಕ್ಕಿನಲ್ಲಿ ಖಂಡಿತ ನಾವು ಮುಂದುವರಿತೇವೆ ಏನಂತ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಮತ್ತೆ ಪೂಜ್ಯ ಸ್ವಾಮಿಗಳ ಬಗ್ಗೆ ಒಂದು ಮಾತು ಹೇಳಿದ್ರು. ಏನೋ ಹೇಳಿಬಿಟ್ಟಿದ್ದೀರಿ, ಕ್ಷಮೆ ಕೇಳಿಬಿಡಿ. ಕ್ಷಮೆ ಕೇಳಬೇಕಂತೆ. ದೇವ್ರಿಗೆ ಭಕ್ತ ಕೇಳಂದ ಮಾತೇನ್ರಿ ಇದು? ಕ್ಷಮೆ ಕೇಳಬೇಕು ಅಂತ. ಇವತ್ತು ಇಡೀ ಕರ್ನಾಟಕ ರಾಜ್ಯದ ಹಿಂದೂಗಳ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಕ್ಷಮೆ ಕೇಳಬೇಕು ಅಂತ ಹೇಳಿದಿರಲ್ಲ, ದೊಡ್ಡ ಅಪರಾಧ ಮಾಡಿದ್ದೀರಾ. ಅಪರಾಧ ಪಾಪದ ಪ್ರಾಯಶ್ಚಿತ್ತಕ್ಕೆ ಇಡೀ ರಾಜ್ಯದ ಹಿಂದೂಗಳ ಕ್ಷಮೆ ನೀವು ಕೇಳಬೇಕು. ಇದು ನಮ್ಮ ಒತ್ತಾಯ. ಸ್ವಾಮಿಗಳು ಅಂದ್ರೆ ಏನು ಅನ್ಕೊಂಡಿದ್ದೀರಿ? ಗೋಪೂಜೆ ಹೆಂಗೆ ಮಾಡ್ತಾರೆ ನೋಡಿದ್ದೀರಾ? ಗೋವಿನ ರಕ್ಷಣೆ ಹೇಗೆ ಮಾಡ್ತಾರೆ ನೋಡ್ತಿದ್ದೀರಾ? ಕನ್ನೇರಿ ಸುತ್ತಮುತ್ತಲು ನೂರಾರು ಬಡವರಿಗೆ, ಹಳ್ಳಿಗಳಿಗೆ ನಿಮ್ಮ ಸರ್ಕಾರ ಕೊಡಲ್ರಿ ಅಷ್ಟು ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ. ಉಚಿತವಾಗಿ ಊಟ ಕೊಡ್ತಾರೆ, ಪುಸ್ತಕ ಕೊಡ್ತಾರೆ, ಯೂನಿಫಾರ್ಮ್ ಕೊಡ್ತಾರೆ, ಉಚಿತವಾದ ಬೆಸ್ಟ್ ಶಿಕ್ಷಣ, ಉಚಿತವಾದ ವ್ಯವಸ್ಥೆ ಮಾಡ್ತಾರಂತ ಸರ್ಕಾರ ಮಾಡಿದರೆ ಕೆಲಸ. ರೋಗಿಗಳಿಗೆ ಕಡಿಮೆ ರೇಟಲ್ಲಿ